ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಮುಂದಿನ ಪ್ರಶ್ನೆ ಭೂಮಿ ನಮ್ಮ ಜೀವಂತ ಗ್ರಹ ಎನ್ನುವಂತಹ ಚಾಪ್ಟರ್ನಿಂದ ಅಕ್ಷಾಂಶ ಮತ್ತು ರೇಖಾಂಶ ಎಂದರೇನು ಅಂತ ಕೇಳಿದ್ದಾರೆ. ಭೂಗೋಳದ ಮೇಲೆ ಪೂರ್ವ ಪಶ್ಚಿಮವಾಗಿ ಎಳೆದಿರುವ ಕಾಲ್ಪನಿಕ ರೇಖೆಗಳೇ ಅಕ್ಷಾಂಶಗಳು. ಓಕೆನಾ? ಸೊ ಇದು ಅಕ್ಷಾಂಶದ ಡೆಫಿನಿಷನ್ ನೋಡಿ. ಅಕ್ಷಾಂಶ ಭೂಮಿಯಲ್ಲಿ ಪೂರ್ವ ಪಶ್ಚಿಮವಾಗಿ ಎಳೆದಿರುವ ಕಾಲ್ಪನಿಕ ರೇಖೆಗಳೇ ಅಕ್ಷಾಂಶಗಳು. ಭೂಗೋಳದ ಮೇಲೆ ಸಮಭಾಜಕ ವೃತ್ತವನ್ನ ಸಮಾನಾಂತರವಾಗಿ ಭೇದಿಸಿ ಉತ್ತರ ದಕ್ಷಿಣ ಧ್ರುವಗಳನ್ನು ಸಂಧಿಸುವ ಕಾಲ್ಪನಿಕ ರೇಖೆಗಳೇ ರೇಖಾಂಶಗಳು. ಓಕೆನಾ? ಸೊ ಈ ರೀತಿ ಬೇರೆ ಬೇರೆ ರೇಖಾಂಶಗಳಿವೆ. ಪೂರ್ವ ಪಶ್ಚಿಮವಾಗಿ ಎಳೆದಿರುವ ಕಾಲ್ಪನಿಕ ರೇಖೆಗಳು ಅಕ್ಷಾಂಶಗಳು. ಓಕೆ, ಉತ್ತರ ಮತ್ತು ದಕ್ಷಿಣ ಧ್ರುವಗಳನ್ನು ಸಂಧಿಸುವ ಕಾಲ್ಪನಿಕ ರೇಖೆಗಳನ್ನ ರೇಖಾಂಶಗಳು ಎಂದು ಕರೆಯಲಾಗುತ್ತೆ. ಓಕೆ, ಥ್ಯಾಂಕ್ ಯು.